ಇದೇ ಗ್ಯಾಂಗ್ನಿಂದ ಒಂದಲ್ಲ ಎರಡಲ್ಲ 40 ಲಕ್ಷ ಹಣವನ್ನು ಕಳೆದುಕೊಂಡಿದ್ದಾರಂತೆ ಉದ್ಯಮಿಯೊಬ್ಬರು. ಕಲಬುರಗಿಯ ಹನಿ ಟ್ರ್ಯಾಪ್ನಿಂದ 40 ಲಕ್ಷ ಹಣ ಕಳೆದುಕೊಂಡ ಉದ್ಯಮಿ. ಕಲಬುರಗಿ ಮೂಲದ ವಿನೋದ್ ಎಂಬ ಉದ್ಯಮಿಯಿಂದ 40 ಲಕ್ಷ ಹಣವನ್ನು ಪೀಕಿದೆ ಈ ಗ್ಯಾಂಗ್. ಮುಂಬೈ ಮೂಲದ ಯುವತಿಯ ಮೂಲಕ ವಿನೋದ್ನನ್ನ ಬಲೆಗೆ ಬೀಳಿಸಿತ್ತು ಈ ಗ್ಯಾಂಗ್. ಸಾಮಾಜಿಕ ಜಾಲತಾಣದ ಮೂಲಕ ವಿನೋದ್ ಪರಿಚಯ ಮಾಡಿಕೊಳ್ತಾರೆ ಮೊದಲು ಯುವತಿ. ಅದಾದ ಬಳಿಕ ಲಾಡ್ಜ್ಗೆ ಕರೆಸಿ ರಾಸಲೀಲೆಯ ವಿಡಿಯೋವನ್ನು ಸೆರೆ ಹಿಡಿದುಕೊಳ್ತಾರೆ. ಅದೇ ವಿಡಿಯೋವನ್ನು ತೋರಿಸಿ ಬೆದರಿಕೆಯನ್ನು ಹಾಕ್ತಾರೆ. ಹನಿ ಟ್ರಾಪ್ ಹೆದರಿಕೆಗೆ ಹೆದರಿ ಈಗಾಗಲೇ 40 ಲಕ್ಷ ಹಣವನ್ನು ಕಳೆದುಕೊಂಡಿದ್ದಾರೆ ಉದ್ಯಮಿ. ಸದ್ಯ ಇದೀಗ ಹಣವನ್ನು ಕಳೆದುಕೊಂಡಂತಹ ಉದ್ಯಮಿಗಾಗಿ ಪೊಲೀಸರು ಶೋಧವನ್ನು ನಡೆಸ್ತಾ ಇದ್ದಾರೆ. ಅವರು ಕೊಟ್ಟಂತಹ ಹೇಳಿಕೆ ಆಧಾರದ ಮೇಲೆ ಮತ್ತೊಂದಿಷ್ಟು ಬೆಳವಣಿಗೆಗಳು ಈ ಪ್ರಕರಣದಲ್ಲಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಈ ಗ್ಯಾಂಗ್ನಲ್ಲಿ ಗುರುತಿಸಿಕೊಂಡಂತಹ ಸಂತ್ರಸ್ತ ಮಹಿಳೆಯರು ಹೊರಬಂದಿರುವಂತಹದ್ದು. ಇವರು ಯಾರ್ಯಾರಿಗೆ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡಿದ್ರು, ಎಷ್ಟೆಷ್ಟು ಹಣ ಪೀಕಿದ್ರು ಎಲ್ಲವನ್ನೂ ಕೂಡ ವಿವರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಉದ್ಯಮಿಯೊಬ್ಬರು 40 ಲಕ್ಷ ರೂಪಾಯಿ ಹಣವನ್ನು ಕಳೆದುಕೊಂಡಿದ್ದಾರೆ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಈಗ ಕಲಬುರಗಿ ಪೊಲೀಸರು ಆ ಉದ್ಯಮಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್, ಕಲಬುರಗಿಯಲ್ಲಿ ಹನಿ ಟ್ರ್ಯಾಪ್ ದಂಧೆಯ ವಿಚಾರ, ಸಂತ್ರಸ್ತ ಮಹಿಳೆಯರು ನಾವು ಕೂಡ ಗ್ಯಾಂಗ್ನಲ್ಲಿ ಇದ್ವಿ ಅಂತ ಹೇಳಿ ಹಲವು ವಿಚಾರಗಳನ್ನು ಪ್ರಸ್ತಾಪಿಸ್ತಾ ಇದ್ದಾರೆ. ಇಷ್ಟು ದಿನ ಇಲ್ಲದೆ ಏಕಾಏಕಿಯಾಗಿ ಈ ಮಹಿಳೆಯರು ಈಗ ಹೊರಬಂದು ಈ ವಿಚಾರವನ್ನು ಪ್ರಸ್ತಾಪಿಸ್ತಾ ಇರೋದು ಯಾಕೆ? ಜೊತೆಗೆ ಪೊಲೀಸರ ಮಟ್ಟದಲ್ಲಿ ಈ ವಿಚಾರಕ್ಕೆ ಏನೆಲ್ಲ ಬೆಳವಣಿಗೆಗಳು ಸದ್ಯಕ್ಕೆ ಆಗ್ತಾ ಇದೆ ಅಂತ ಹೇಳಿ. ಪ್ರೇಮ್ ಕುಮಾರ್, ಒಂದಂತೂ ಸ್ಪಷ್ಟ. ಈಗಾಗಲೇ ಏನಂದ್ರೆ ಸುದ್ದಿಗೋಷ್ಠಿ ನಡೆಸಿದಂತಹ ಸಂತ್ರಸ್ತರು ಅಂದ್ರೆ ಈ ಹಿಂದೆ ಹನಿ ಟ್ರ್ಯಾಪ್ ಟೀಮ್ ನಲ್ಲಿ ಅವರು ಕೂಡ ಸಕ್ರಿಯರಾಗಿದ್ರು. ಅವರಿಗೆ ಏನಂದ್ರೆ ಪ್ರಮುಖವಾಗಿ ರಾಜು ಲಿಂಗ್ಟಿ ಸೇರಿದಂತೆ ಇನ್ನಿತರ ಕೆಲ ಆರೋಪಿಗಳೇನಿದ್ದಾರೆ ಅವರೆಲ್ಲರೂ ಕೂಡ್ಕೊಂಡು ಏನಂದ್ರೆ ಒಂದಿಷ್ಟು ಯುವತಿಯರನ್ನು, ಅದರಲ್ಲೂ ಕೂಡ ಪ್ರಮುಖವಾಗಿ ಮುಂಬೈ ಮೂಲದ ಸುಮಾರು 30ಕ್ಕೂ ಹೆಚ್ಚು ಯುವತಿಯರನ್ನು ಪ್ರಭುಲಿಂಗ ಸ್ವಾಮಿ ಅಂತೂ ಇನ್ನೋರ್ವ ಆರೋಪಿ ಇಬ್ಬರು ಕೂಡ ಪರಿಚಯ ಮಾಡ್ಕೊಂಡಿರ್ತಾರೆ. ಪರಿಚಯ ಮಾಡ್ಕೊಂಡು ಏನಂದ್ರೆ ಕಲಬುರಗಿಯ ಪ್ರಮುಖ ಉದ್ಯಮಿಗಳು ಮತ್ತೆ ಸರ್ಕಾರಿ ನೌಕರರು ಯಾರೆಲ್ಲ ಬಳಿ ಒಂದು ಹಣ ಇರುತ್ತೆ ಅಂಥವರನ್ನೇ ಈ ಯುವತಿಯರ ಮೂಲಕ ಏನಂದ್ರೆ ಅವರನ್ನ ಸಾಮಾಜಿಕ ಜಾಲತಾಣದ ಮೂಲಕ ಅಥವಾ ಫೋನ್ಗಳನ್ನ ಮಿಸ್ ಕಾಲ್ ಕೊಡೋ ಮೂಲಕವಾಗಿ ಪರಿಚಯ ಮಾಡ್ಕೊಳ್ತಾ ಇದ್ರು. ಅದಾದ್ಮೇಲೆ ಪ್ರೀತಿಯ ನಾಟಕವಾಡ್ತಾ ಇದ್ರು. ಯಾವಾಗ ಒಂದು ಇವರಿಬ್ಬರ ಸಂಬಂಧ ಬೇರೆ ರೀತಿಯಲ್ಲಿ ಆ್ಯಂಗಲ್ ಅಲ್ಲಿ ಪಡೆದುಕೊಂಡಿತ್ತೆ, ಒಂದು ಲಾಡ್ಜ್ಗಳಿಗೆ ಹೋಗಿ ರಾಸಲೀಲೆ ನಡೆಸಿದ ಬಳಿಕ ಏನಂದ್ರೆ ಲಕ್ಷ ಹಣ ಪೀಕುವಂತಹ ದಂಧೆ ಕಲಬುರಗಿಯಲ್ಲಿ ಕಳೆದ 1-1.5 ವರ್ಷದಿಂದ ನಡೀತಾ ಇತ್ತು. ಆದ್ರೆ ಈಗ ಮುನ್ನೆಲೆಗೆ ಬಂದಂತಹ ಇಬ್ಬರು ಸಂತ್ರಸ್ತರ ಪ್ರಮುಖ ಆರೋಪ ಏನಂದ್ರೆ ನಮ್ಮನ್ನು ಕೂಡ ಇದೇ ರೀತಿಯಾಗಿ ಬಳಸಿಕೊಂಡು ಲಕ್ಷ ರೂಪಾಯಿ ಹಣವನ್ನು ವಸೂಲಿ ಮಾಡಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಒಂದು ಹೆಸರು ಕೇಳಿ ಬರ್ತಾ ಇದೆ, ವಿನೋದ್ ಅಂತ. ಆತನ ಸರ್ನೇಮ್ ಹೇಳಿದ್ರೆ ಪಾಪ ಯುವಕ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿಲ್ಲ. ಹೀಗಾಗಿ ಆತನ ಸರ್ನೇಮನ್ನು ನಾವು ಈಗ ಹೇಳೋಂಗಿಲ್ಲ. ವಿನೋದ್ ಅಂತ ಹೇಳಿ ಆತ ಏನಂದ್ರೆ ಸುಮಾರು 40 ಲಕ್ಷ ರೂಪಾಯಿ ಹಣವನ್ನು ಕಳ್ಕೊಂಡಿದ್ದಾನೆ. ಅದೇ ರೀತಿಯಾಗಿ ಕಮಲಾಪುರದ ಒಬ್ಬ ಪೇದೆ ಕೂಡ ಸುಮಾರು 7 ಲಕ್ಷ ರೂಪಾಯಿ ಹಣವನ್ನು ಈಗಾಗಲೇ ಈ ಒಂದು ಹನಿ ಟ್ರ್ಯಾಪ್ನ ಒಂದು ಟೀಮ್ಗೆ ಒಳಪಟ್ಟು ಅಂದ್ರೆ ಹಣವನ್ನು ಕಳೆದುಕೊಂಡಿದ್ದಾರೆ. ಆದ್ರೆ ಈ ಒಂದು ಎರಡು ಹಣವನ್ನೇನು ಅವರು ಕಳ್ಕೊಂಡ್ರು ಕೂಡ ಈ ಸಂತ್ರಸ್ತ ಯುವತಿಯರಿಗೆ ಎದುರುಗಡೆ ಬಂದಿದ್ದಾರೆ. ಅವ್ರು ಯಾರಿಗೂ ಕೂಡ ಹಣ ಹಂಚಿಕೆ ಆಗಿಲ್ಲ. ನಮ್ಮನ್ನು ಈ ರೀತಿಯಾಗಿ ಹನಿ ಟ್ರ್ಯಾಪ್ಗೆ ಬಳಕೆಯನ್ನು ಮಾಡಿಕೊಂಡಿದ್ದಾರೆ. ಅದಾದ ಬಳಿಕ ರಾಜು ಲಿಂಗ್ಟಿ ನಮ್ಮ ಮೇಲೂ ಕೂಡ ಅತ್ಯಾಚಾರವನ್ನು ಮಾಡಿದ್ದಾನೆ. ಹೀಗಾಗಿ ಆತನ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಗೆ ಸದ್ಯ ಈ ಇಬ್ಬರು ಯುವತಿಯರು ದೂರು ಕೊಟ್ಟಿದ್ದು ಒಟ್ಟು 9 ಜನರ ವಿರುದ್ಧ ಈಗ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಮುಖವಾಗಿ ಇಲ್ಲಿ ಒಂದಂತೂ ಸ್ಪಷ್ಟ, ಪೊಲೀಸರು ಏನಾದರೂ ಸರಿಯಾಗಿ ತನಿಖೆ ಮಾಡಿದ್ದೇ ಆದರೆ ಈ ಒಂದು ಪ್ರಕರಣದಲ್ಲಿ ಸುಮಾರು 35ರಿಂದ 40 ಜನ ಏನಂದ್ರೆ ಯುವಕರು ಮತ್ತೆ ಅದೇ ರೀತಿಯಾಗಿ ವ್ಯಕ್ತಿಗಳು ಏನಂದ್ರೆ ಹಣವನ್ನು ಕಳ್ಕೊಂಡಿದ್ದಾರೆ. ಸೊ ಅದೆಲ್ಲರ ಒಂದು ಹಣವನ್ನು ಕೂಡ ವಾಪಸ್ ಬರುತ್ತೆ. ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂತ ಒಂದು ಹನಿ ಟ್ರ್ಯಾಪ್ ದಂಧೆ ಸದ್ಯ ಕಲಬುರಗಿಯಲ್ಲಿ ಯಾವ ರೀತಿಯಾಗಿ ಸಕ್ರಿಯವಾಗಿದೆ ಅಂತ ಹೇಳಿ ಪೊಲೀಸರು ಕೂಡ ಅದನ್ನ ಹೆಡೆಮುರಿ ಕಟ್ಟಬೇಕಾದಂತ ಕೆಲಸ ಮಾಡಬೇಕಾಗಿದೆ. ಈ ಕೆಲಸವನ್ನು ಕಲಬುರಗಿ ಪೊಲೀಸರು ಈಗ ಮಾಡ್ತಾರಾ ಅಥವಾ ಸದ್ಯ ಈಗ ಪ್ರಕರಣ ದಾಖಲಿಸಿಕೊಂಡು ಕೇವಲ ಹೆಸರಿಗೆ ವಿಚಾರಣೆ ಮಾಡಿ ಬಿಡ್ತಾರಾ ಎಂಬ ಪ್ರಶ್ನೆಗಳು ಈಗ ಜನಸಾಮಾನ್ಯರಲ್ಲಿ ಕಾಡ್ತಾ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಪ್ರವೀಣ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಸಂತ್ರಸ್ತ ಮಹಿಳೆಯರೇ ಆರೋಪವನ್ನು ಮಾಡಿರುವಂಥದ್ದು, ಯಾರ್ಯಾರು ಈ ರೀತಿ ವಂಚನೆಗೆ ಒಳಗಾಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇದೇ ಮಾಹಿತಿಯ ಆಧಾರದ ಮೇಲೆ 9 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಅವರನ್ನು ಇನ್ವೆಸ್ಟಿಗೇಷನ್ಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಮತ್ತಷ್ಟು ಮಾಹಿತಿ, ಮತ್ತಷ್ಟು ಜನ ವಂಚನೆಗೊಳಗಾದವರ ವಿಚಾರ ಹೊರಬರುವಂತಹ ಸಾಧ್ಯತೆ ಕೂಡ ಇದೆ. ನಾನು ಇಲ್ಲಿ ಗುಲ್ಬರ್ಗದಾಗ ಓದಕ್ಕಿದ್ದೆ ರೀ. ಡಿಗ್ರಿ ಮುಗಿಸ್ಕೊಂಡು ಕಾಂಪಿಟೇಟಿವ್ ಓದ್ಬೇಕಂತನೂ ಇಲ್ಲಿ ಇದ್ದಿದ್ರಿ. ಇರೋಣ ಅವರು
ನಂದು ರೂಮ್ನಾಗ ಒಬ್ಬಾಕಿ ಹುಡುಗಿ ಇದ್ದೋಳ್ರಿ. ಆಕಿ ಏನು ಮಾಡಿದಳು, ಆಕಿನ ಬಾಯ್ ಫ್ರೆಂಡ್ ಅಂಬರೀಷ್ ಅಂತೇಳಿ ಅವನ ಜೊತೆಗೆ ಮೀಟ್ ಆಗೋ ಸಲುವಾಗಿ ಅವ್ರು ಹೊರಗಡೆ ಹೋಗ್ತಿದ್ರು. ಆ ಹುಡುಗನ ಜೊತೆಗೆ ಆಕಿನ ಬಾಯ್ ಫ್ರೆಂಡ್